ಇದು MSF ಆಸ್ ಅನ್ ಎಂಪ್ಲಾಯರ್ ಅಂದ್ರೆ ಡಾಕ್ಟರ್ಸ್ ಈಗ ಅಂದ್ರೆ ತುಂಬಾ ಕಾನ್ಫ್ಲಿಕ್ಟ್ ಝೋನ್ಸ್ ಅಲ್ಲಿ ರಿಸ್ಕಿ ಏರಿಯಾಸ್ ಎಲ್ಲ ವರ್ಕ್ ಮಾಡಬೇಕಾದ್ರೆ ಹೌ ಡು ದೇ ಇನ್ಶ್ಯೂರ್ ಯುವರ್ ವೆಲ್ ಬೀಯಿಂಗ್ ಅಂಡ್ ಸೆಕ್ಯೂರಿಟಿ ಅದೆಲ್ಲ? ರೈಟ್. ಸೊ ಐ ಥಿಂಕ್ ಈ ಆನ್ಸರ್ ಇದಕ್ಕೆ ನಾವು ಉತ್ತರ ಕಂಡುಕೊಳ್ಳಿಕ್ಕೆ ಸ್ವಲ್ಪ MSF ಬಗ್ಗೆ ತಿಳ್ಕೊಂಡ್ರೆ ಇನ್ನೂ ಅನುಕೂಲ. ಅಂದರೆ ಹೌ ಇಟ್ ವರ್ಕ್ಸ್. So MSF, it has evolved as an organization in the form of a medical service organization in areas of conflict and natural or man-made disasters. Right? ಅಂದರೆ ಯುದ್ಧ ನಡೀತಿರುವಂಥ ಜಾಗದಲ್ಲಿ ಅಥವಾ ಇಂಟರ್ನಲ್ ಕಾನ್ಫ್ಲಿಕ್ಟ್ ನಡೀತಿರುವಂಥ ಜಾಗಗಳಲ್ಲಿ ಅಥವಾ ಯಾವುದೋ ಒಂದು ಅರ್ಥಕ್ವೇಕೋ ಫ್ಲಡ್ಸು ಬೇರೆ ಇನ್ಯಾವುದೇ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆದಂಥ ಟೈಮಲ್ಲಿ ರಿಲೀಫ್ ಆಪರೇಷನ್ಸ್ ಮಾಡಲಿಕ್ಕೆ ಮಾಡೋವಂಥ ಸಂಸ್ಥೆ MSF. ಸೊ ಕಾನ್ಫ್ಲಿಕ್ಟ್ ಏರಿಯಾಸಲ್ಲಿ ಹೆಚ್ಚಿಗೆ ಕೆಲಸ ಮಾಡ್ತಾರೆ. ಆಲ್ಮೋಸ್ಟ್ 80% ನಮ್ಮ ಆಪರೇಷನ್ಸು ನಡೆಯೋದು ಕಾನ್ಫ್ಲಿಕ್ಟ್ ಏರಿಯಾಸ್ ಆಲ್ ಓವರ್ ದ ವರ್ಲ್ಡ್. ಈ ಕಾನ್ಫ್ಲಿಕ್ಟ್ ಏರಿಯಾದಲ್ಲಿ ಏನಾಗುತ್ತೆ ಅಂದರೆ 2 ಅಥವಾ 3, 4, 5 ಪಾರ್ಟಿಗಳು ಯುದ್ಧ ಮಾಡ್ತಿರ್ತಾರೆ, ಗಲಾಟೆ ಮಾಡ್ಕೋತಾ ಇರ್ತಾರೆ, ಜಗಳ ಮಾಡ್ತಿರ್ತಾರೆ. ಕಾನ್ಫ್ಲಿಕ್ಟ್ ಅಂದರೆ ಯಾವಾಗಲೂ ಈ ಪುಲ್ಫೈಸರ್ ಬಾಂಬ್ಗಳು AK-47 ತಂದು ಬಾಂಬರ್ಗಳು ತಂದು ಬಾಂಬ್ ಮಾಡೋವಂಥದ್ದು ಮಾತ್ರ ಕಾನ್ಫ್ಲಿಕ್ಟ್ ಆಗೋದಿಲ್ಲ. ಈವನ್ ವಿತೌಟ್ ಆರ್ಮ್ಸ್ ಕೂಡ ಕಾನ್ಫ್ಲಿಕ್ಟ್ ನಡೆಯುತ್ತದೆ, ಸಾಕಷ್ಟು ಕಾನ್ಫ್ಲಿಕ್ಟ್ ನಡೆಯುತ್ತೆ. ಈ ಕಾನ್ಫ್ಲಿಕ್ಟ್ ನಡೆಯುವಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ಹೆಲ್ತ್ ಕೇರ್ ವಿಚ್ ಇಸ್ ಬೇಸಿಕ್ ಫಾರ್ ಲೈಫ್ ಅದು ದಟ್ ವಿಲ್ ಬಿ ನೆಗ್ಲೆಕ್ಟೆಡ್. ಸಮ್ಟೈಮ್ಸ್ ಇಟ್ ಈಸ್ ನೆಗ್ಲೆಕ್ಟೆಡ್ ಆಸ್ ಅ ರಿಸಲ್ಟ್ ಆಫ್ ಕಾನ್ಫ್ಲಿಕ್ಟ್. ಅಂದರೆ ನಾವು 2 ಸಮುದಾಯ ಯುದ್ಧ ಮಾಡ್ತಿರಾಗ ಈ ಹೆಲ್ತ್ ಕೇರ್ ನಾವು ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಸಮ್ಟೈಮ್ಸ್ ಇಟ್ ಈಸ್ ಪರ್ಪಸ್ಫುಲ್. ಈಗ ನಾನು ಇಫ್ ಐ ಆಮ್ ಅಗೇನ್ಸ್ಟ್ ಮೈ ಓನ್ ಪೀಪಲ್, ಐ ವಿಲ್ ಡಿನೈ ಹೆಲ್ತ್ ಕೇರ್ ಟು ಮೈ ಓನ್ ಪೀಪಲ್ ಆಸ್ ಅ ಟೂಲ್ ಆಫ್ ಕಾನ್ಫ್ಲಿಕ್ಟ್. ಸೊ ಹಾಗಾಗಿ ಸಾಕಷ್ಟು ಜನ ಹೂ ಆರ್ ನ್ಯೂಟ್ರಲ್, ಹೂ ಹ್ಯಾವ್ ನಥಿಂಗ್ ಟು ಡೂ ವಿತ್ ದ ಕಾನ್ಫ್ಲಿಕ್ಟ್, ಅವ್ರಿಗೇನು ಈ ಜಗಳದಲ್ಲಿ ಏನಾಗಬೇಕಾಗಿರಲ್ಲ, ಅವ್ರು ದೇ ವಿಲ್ ಸಫರ್ ಆ್ಯಂಡ್ ಅಫ್ಕೋರ್ಸ್ ದೇ ವಿಲ್ ಡೈ. ಈ ವಿಯೆಟ್ನಾಂ ವಾರ್ ಇಸ್ ಎ ಟಿಪಿಕಲ್ ಎಕ್ಸಾಂಪಲ್, ಎಲ್ರಿಗೂ ಗೊತ್ತಿರೋಂಥದ್ದು. ಚೈನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಮಧ್ಯೆ ನಡೀತಿದ್ದಂಥ ಗಲಾಟೆಯಲ್ಲಿ ಸೌತ್ ವಿಯೆಟ್ನಾಮೀಸು ನಾರ್ತ್ ವಿಯೆಟ್ನಾಮೀಸ್ ಸಿಕ್ಕಾಕೊಂಡಿದ್ರು. ಸೊ ಇಂಥ ಸಂದರ್ಭದಲ್ಲಿ ಇಂಥ ಜನಕ್ಕೆ ಟು ಸಸ್ಟೈನ್ ದೇರ್ ಲೈಫ್ ಒಂದು ಹೆಲ್ತ್ ರಿಲೀಫ್ ಅಥವಾ ಹೆಲ್ತ್ ಕೇರ್ ಅನ್ನು ನಾವು MSF ಪ್ರೊವೈಡ್ಸ್. ಸೊ ಇದು ಹೆಲ್ತ್ ಕೇರ್ ಅಂತಂದ್ರೆ ಜನರಲ್ ಮೆಡಿಕಲ್ ಹೆಲ್ತ್ ಕೇರ್ ಅಲ್ವಾ? ಅಂದ್ರೆ ಆಸ್ ಅಪೋಸ್ ಟು ರೆಡ್ ಕ್ರಾಸ್ ವೇರ್ ಯು ಟೆಂಡ್ ದ wounded in the conflict ಅದ, ಅಥವಾ ನ್ಯೂಟ್ರಲ್ ಆಗಿರುವಂತ ಜನರಿಗೆ ಬೇಕಾಗಿರೋ ರೆಗ್ಯುಲರ್ ಡೇ ಟು ಡೇ ಮೆಡಿಕಲ್ ಕೇರ್ ಅದ್ರ ಮೇಲೆ ಫೋಕಸ್ ಮಾಡೋದ? ಇಟ್ ಎನ್ಕಂಪಾಸಸ್ ಎವ್ರಿಥಿಂಗ್, ಎಲ್ಲಾನು ಇದೆ. ಅದು ನೀಡ್ ಮೇಲೆ ಹೋಗುತ್ತೆ. ರೈಟ್ ಫ್ರಮ್ ಜನರಲ್ ಬೇಸಿಕ್ ಹೆಲ್ತ್ ಇಂದ ಹಿಡಿದು ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಇಂದ ಹಿಡಿದು ಅಪ್ ಟು ದ ಲೆವೆಲ್ ಆಫ್ ಪ್ಲಾಸ್ಟಿಕ್ ಸರ್ಜರಿ, wounded ಸರ್ಜರಿ ಅದು ಕೂಡ ಮಾಡಲಾಗುತ್ತೆ. ಆ್ಯಂಡ್ ನಾವು ಒಂದು ಕಾನ್ಫ್ಲಿಕ್ಟ್ ಜಾಗದಲ್ಲಿ ಇಳಿದಾಗ ಬರೀ ಜನರಿಗೆ ಮಾಡ್ತೀವಿ, ಬರೀ ಸಾಮಾನ್ಯ ಜನರಿಗೆ ಮಾಡ್ತೀವಿ, ಸಿವಿಲಿಯನ್ಸ್ಗೆ ಮಾಡ್ತೀವಿ ಅಂದರೂ ಆಗೋದಿಲ್ಲ. ಎಸ್, wounded ಸೋಲ್ಜರ್ಸ್ ಬಂದೇ ಬರ್ತಾರೆ, ಎಲ್ಲ ಕಡೆ ಪಾರ್ಟಿಗಳಿಂದನೂ ಬರ್ತಾರೆ, ಆಲ್ ಪಾರ್ಟೀಸ್, ಆಲ್ ಸೈಡ್ಸ್. ಸೊ ಅಂಥ ಟೈಮಲ್ಲಿ ಈಗ ವಿ ಡೋ ನಾಟ್ ಡಿನೈ ಹೆಲ್ತ್ ಕೇರ್ ಟು ಎನಿಬಡಿ ಬಿಕಾಸ್ ಆಫ್ ಹೂ ದೇ ಆರ್. ನೀವೇನೇ ಆಗಿರ್ಬೋದು, ನಿಮಗೆ ಹೆಲ್ತ್ ಕೇರ್ ಖಂಡಿತ ಒಂದು ಸಮಾನವಾದ ಹೆಲ್ತ್ ಕೇರ್ ಸಿಗುತ್ತೆ, ಒಂದೇ ಥರ ಹೆಲ್ತ್ ಕೇರ್ ಸಿಗುತ್ತೆ. ನೀವು ಯಾವುದೋ ಒಂದು ಈ ಜಾತಿಯವರು, ಈ ಧರ್ಮದವರು, ಅಥವಾ ಬೇರೆ ಆರ್ಮಿನವರು, ಅಥವಾ ಆಪೋಸಿಟ್ ಪಾರ್ಟಿನವರು ಆಗಲಿ, ಆರ್ ರೆಬೆಲ್ ಕಡೆಯವರಾಗಲಿ, ನೀವು ರೆಬೆಲ್ ಅವ್ರು ಇರ್ಬೋದು, ಆರ್ ಎನಿ ಅದರ್ ಸೇ ಪೊಲಿಟಿಕಲ್ ಅಫಿಲಿಯೇಷನ್ ಅವ್ರು ಇರ್ಬೋದು, ಆರ್ ಯು ಮೇ ಬಿ ಮೈನಾರಿಟಿ ಗ್ರೂಪ್ಸ್, ಟ್ರಾನ್ಸ್ಜೆಂಡರ್ಸ್, ವಾಟ್ ಎವರ್ ಇಟ್ ಈಸ್. Irrespective of who you are a human being, you will get health care. That is the principle on which we work. So, ಯಾವ ಥರ ಹೆಲ್ತ್ ಕೇರ್ ಕೊಡ್ತೀವಿ, ಇಟ್ ಇಸ್ ನೀಡ್ ಬೇಸ್ಡ್, ನಾಟ್ ವಾಟ್ ವಿ ಕ್ಯಾನ್, ವಾಟ್ ಈಸ್ ನೀಡೆಡ್. ನಿಮಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾ, 5 ದಿನದಲ್ಲಿ ಒಂದು ಆಪರೇಷನ್ ಥಿಯೇಟರ್ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಸೆಟ್ ಮಾಡೋಷ್ಟು ಕೆಪಾಸಿಟಿ ಈಗ MSF ಇದೆ, ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ಸಾಮಾನ್ಯವಾಗಿ ಅರ್ಥಕ್ವೇಕು, ಫ್ಲಡ್ಸ್ ಆದಾಗ ಸಾಕಷ್ಟು ಫಿಸಿಕಲ್ ಡಿಸ್ಟ್ರಕ್ಷನ್ ಆಗುತ್ತೆ. ಅಂಥ ಟೈಮಲ್ಲಿ ಈ ಥರ ಫೆಸಿಲಿಟೀಸ್ ಸೆಟಪ್ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಸೊ ವಿ ಡೂ ಇಟ್, ವಿ ಹ್ಯಾವ್ ದ ಕೆಪಾಸಿಟಿ. ಸಮ್ಟೈಮ್ಸ್ ಬೇಸಿಕ್ ಥಿಂಗ್ಸ್ ಇರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಐ ವಿಲ್ ಆಲ್ಸೋ ಆನ್ಸರ್ ದಿ ಅರ್ಲಿಯರ್ ಕ್ವಶನ್ ವಿತ್ ದಿಸ್ ಎಕ್ಸಾಂಪಲ್. ಅಫ್ಘಾನಿಸ್ತಾನ್ ತಗೊಳ್ಳೋಣ. ಅಫ್ಘಾನಿಸ್ತಾನದಲ್ಲಿ ಸುಮಾರು 30 ವರ್ಷದಿಂದ ಗಲಾಟೆ ನಡೀತಾ ಇದೆ. ಸೊ ಅಲ್ಲೇನಾಗುತ್ತೆ, ಅಫ್ಘಾನಿಸ್ತಾನಲ್ಲಿ ಗಲಾಟೆ ಇಟ್ ಫಸ್ಟ್ ಒಂದು ಇಂಟರ್ನಲ್ ಪ್ರಾಬ್ಲಮ್ ಇದೆ, ಒಂದು ಎಕ್ಸ್ಟರ್ನಲ್ ಪ್ರಾಬ್ಲಮ್ ಕೂಡ ಇದೆ. And there is also gender issues. It is a highly male-dominated anti-woman society currently, right? Because of various reasons. ಹಾಗಾಗಿ ಫಸ್ಟ್ ಮ್ಯಾಕ್ಸಿಮಮ್ ಹೆಲ್ತ್ ಕೇರ್ ಇಶ್ಯೂಸ್ ಬರೋದು ಹೆಂಗಸರಿಗೆ, ಮಕ್ಕಳಿಗೆ. ದಟ್ ಈಸ್ ವಾಟ್ ದೇ ನೆಗ್ಲೆಕ್ಟ್ ನ್ಯಾಚುರಲಿ ವೆನ್ ದೇರ್ ಇಸ್ ಅ ಕಾನ್ಫ್ಲಿಕ್ಟ್.
ಅವರ ಇರೋಂತಹ ರಿಸೋರ್ಸಸ್ ಎಲ್ಲ ಕೇವಲ ಈ ವಾರ್ ಮಾಡುವಂಥ ತಾಕತ್ ಇರುವಂಥ ಗಂಡಸರಿಗೆ ಮಾತ್ರ ಸೀಮಿತವಾಗಿರ್ತಾರೆ. ಅವಾಗ ಹೆಣ್ಮಕ್ಳಿಗೆ ಮತ್ತು ಮಕ್ಕಳಿಗೆ ಎಲ್ಲ ಥರ ನೆಗ್ಲೆಕ್ಟ್ ಆಗುತ್ತೆ. ಸೊ ಇನ್ ಸಚ್ ಸಿಚುವೇಶನ್ಸ್ ವಿ ಸೆಟ್ ಅಪ್ ಮೆಟರ್ನಿಟಿ ಆ್ಯಂಡ್ ಚೈಲ್ಡ್. ಇಲ್ಲಿ ದೆರ್ ಇಸ್ ಅ ಸೂಪರ್ ಇಂಪೋಸಿಷನ್ ಆಫ್ ಇಶ್ಯೂಸ್, ರೈಟ್? ಒಂದು ನೆಗ್ಲೆಕ್ಟ್ ಆಫ್ ಜನರಲ್ ಹೆಲ್ತ್ ಕೇರ್ ಬಿಕಾಸ್ ಆಫ್ ವಾರ್ ಅಟ್ ಒನ್ ಲೆವೆಲ್. ದ ವಾರ್ ಆಲ್ಸೋ ಹ್ಯಾಸ್ ಅ ಜೆಂಡರ್ ಆಂಗಲ್. ದ ರೆಸ್ಪಾನ್ಸ್ ಟು ವಾರ್ ಆಲ್ಸೋ ಹ್ಯಾಸ್ ಅ ಜೆಂಡರ್ ಆಂಗಲ್ which results in a gender difference with in healthcare. So in such situations naven martivi, we look at who is the most vulnerable and the most neglected. So idanna ನಾವು vulnerable communities ಅಂತ ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ it is usually women and children. So then is where so we work mainly with women and children in Afghanistan. Andre maternity wards, malnutrition wards, malnutrition programs, feeding programs, ಮೇಜರ್ ಸರ್ಜರೀಸ್ ಫಾರ್ ವಿಮೆನ್ ಇಂಥದ್ದು ಇಟ್ಕೊಂಡಿರ್ತೀವಿ. ಆಲ್ಸೋ ವುಂಡ್ ಇಂಜುರೀಸ್ ಆ್ಯಂಡ್ ಬಾಂಬ್ ಇಂಜುರೀಸ್ ಅದಕ್ಕೂ ಕೂಡ ಇರುತ್ತೆ. ಬಟ್ ದೆನ್ ದ ಕ್ವಶನ್ ಕಮ್ಸ್ ಆಫ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ಹೈ ಕಾಂಬ್ಯಾಕ್ಟ್ ರೀಜನ್ಸ್ ಇವತ್ತಿನ ಸಂದರ್ಭದಲ್ಲಿ ಜಾಸ್ತಿ ಹೈ ಕಾಂಬ್ಯಾಕ್ಟ್ ರೀಜನ್ ಇರೋದು ಯೆಮೆನ್, ಸಿರಿಯಾ ಮತ್ತು ಅಫ್ಘಾನಿಸ್ತಾನ್. ಆ್ಯಸ್ ಆಫ್ ದಿಸ್ ಲಾಸ್ಟ್ 3 months ಇಲ್ಲಿ ಹೆಚ್ಚಿಗೆ ನಡೀತಿದೆ. ಸೊ ಹೌ ಡು ವಿ ಮೇಂಟೈನ್ ಸೇಫ್ಟಿ? ನಾವು ವಿ ಡು ನಾಟ್ depend on any security, armed security. We are against arms. ಸೊ ನಮಗೆ ತುಂಬ ಜನ ತುಂಬ ಪ್ರಶ್ನೆ ಕೇಳ್ತಾರೆ, ನೀವು ಸೆಕ್ಯೂರಿಟಿ ಇಟ್ಕೊಂಡು ಹೋಗ್ತೀರಾ, ಸೆಕ್ಯೂರಿಟಿ ಇರುತ್ತೆ ನಿಮಗೆ ಅಂತ. ಖಂಡಿತ ಇಲ್ಲ. ಗನ್ ಈಸ್ ನಾಟ್ ಅಲೌಡ್ ಇನ್ಸೈಡ್ ಅವರ್ ಕಾರ್ ಆರ್ ಇನ್ಸೈಡ್ ಅವರ್ ಆಂಬುಲೆನ್ಸ್ ಆರ್ ಇನ್ಸೈಡ್ ಅವರ್ ಕಾಂಪೌಂಡ್ಸ್. ಸೊ ಹೌ ಡು ವಿ ಡೂ ಇಟ್? ವಿ ಡೂ ಇಟ್ ಥ್ರೂ ನೆಗೋಸಿಯೇಷನ್ಸ್. ನಾವು ಯಾವುದೇ ಒಂದು ಜಾಗದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಜಗಳ ಮಾಡ್ತಿರೋಂಥ ಎಲ್ಲ ಜನರಿಗೂ ಮತ್ತು ಬಲಿಷ್ಠರು ಅಂತ ಯಾರಿರ್ತಾರೆ ಅಥವಾ ಯಾರಿಂದ ನಮಗೆ ಥ್ರೆಟ್ ಇರುತ್ತೆ, ಮನುಷ್ಯರಿಗೆ ಥ್ರೆಟ್ ಇರುತ್ತೆ, ಅವ್ರ ಜೊತೆ ನೇರವಾಗಿ ನೆಗೋಷಿಯೇಟ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ. ನಾವಿಲ್ಲಿ ನಿಮಗೆ ತೊಂದರೆ ಮಾಡಲಿಕ್ಕಿಲ್ಲ, ಬಟ್ ಜನರಿಗೆ ಹೆಲ್ಪ್ ಮಾಡಲಿಕ್ಕಿದ್ದೀವಿ. ಓನ್ಲಿ ಆನ್ ಅಗ್ರಿಮೆಂಟ್ ಆಫ್ ಆಲ್ ಪಾರ್ಟೀಸ್ ವಿ ಸ್ಟೇ ದೇರ್. MSF ಟೆನ್ಸ್ ಟು ಸ್ಟೇ ದೇರ್ ಆ್ಯಂಡ್ ಎಸ್ಟಾಬ್ಲಿಷ್. ಸೊ ನಡೀತಿರುವಂಥ ವಾರಿಂಗ್ ಫ್ರಾಕ್ಷನ್ಸ್ ಯಾರಿದ್ದಾರೆ ಅವರೆಲ್ಲರೂ ಗ್ಯಾರಂಟಿ ಕೊಡಬೇಕು ನಮ್ಮ ಸೆಕ್ಯೂರಿಟಿಗೆ ಆ್ಯಂಡ್ ನಮ್ಮ ಸೇಫ್ಟಿಗೆ. And depending on the situation and context, now ನಮ್ಮದೇ ಆದ ಸೇಫ್ಟಿ ರೂಲ್ಸ್, ಸೆಕ್ಯೂರಿಟಿ ರೂಲ್ಸ್ನ ನಾವು ಹಾಕೋತೀವಿ. ಸೊ ದಟ್ ಮೇಂಟೈನ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಆರ್. ಈ ನೆಗೋಸಿಯೇಷನ್ಸ್ ಫೇಲ್ ಆಗೋ ಚಾನ್ಸಸ್ ಇರುತ್ತಾ ಅಥವಾ ಬೈ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ನೀವು ಮೋಸ್ಟ್ ಆಫ್ ದ ಟೈಮ್ಸ್ ಯು ಕ್ಯಾನ್ ಕನ್ವಿನ್ಸ್ ಡಿಫ್ರೆಂಟ್ ಗ್ರೂಪ್ಸ್ ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ಸ್ಟೇಕ್ ಅಲ್ಲ? ಸೊ ವರ್ಕ್ ಆಗುತ್ತೆ. ಮೋಸ್ಟ್ ಆಫನ್ ಏನಾಗುತ್ತೆ, ಅದು ವರ್ಕೌಟ್ ಆಗುತ್ತೆ. ಯಾಕಂದರೆ ನಮ್ದು ಆ ಥರ ಡೆವಲಪ್ ಆಗಿದ್ದೀವಿ ಓವರ್ ಪಾಸ್ಟ್ 70 years. ನಮ್ಮಲ್ಲಿ ಡಾಕ್ಟರ್ಸ್ ಇರೋದು ಬರೀ 1/3 ಆಫ್ ದಿ ಆರ್ಗನೈಸೇಷನ್ ಇಸ್ ಅಬೌಟ್ ಡಾಕ್ಟರ್ಸ್ ಆ್ಯಂಡ್ ಮೆಡಿಕಲ್ ಫೀಲ್ಡ್. ಇನ್ನು 2/3 ನಾನ್ ಡಾಕ್ಟರ್ಸ್ ಇದ್ದಾರೆ, ಬೇರೆ ಥರ ಪರಿಣಿತರು. ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್, ಪೀಸ್ ಮ್ಯಾನೇಜ್ಮೆಂಟ್ ಮತ್ತು ಲಾಜಿಸ್ಟಿಕ್ಸ್ ಇಂಥವ್ರು ಬೇಕಾದಷ್ಟು ಬೇರೆ 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 ಜನ ಇದ್ದಾರೆ. ಸೊ ದೇ ಮೇನ್ಲಿ ನೆಗೋಸಿಯೇಷನ್ಸ್ ವರ್ಕ್, ರೈಟ್? ವಿ ನೋ whom we appeal to. We appeal to the softer parts. We have strategies and tactics where you appeal to. Even Red Cross does the same. Every organization working in conflict does the same. ಯಾರು ಗನ್ ಇಟ್ಕೊಂಡು ರಿಲೀಫ್ ವರ್ಕ್ಗೆ ಹೋಗಲ್ಲ, ಯಾರು ಗನ್ನು ಸೆಕ್ಯೂರಿಟಿ ಇಟ್ಕೊಂಡು ರಿಲೀಫ್ ವರ್ಕ್, MSF ಎಲ್ಲ ಯಾವುದೇ ಸಂಸ್ಥೆ ಇಟ್ಕೊಂಡು ಹೋಗಲ್ಲ. ಅವ್ರದ್ದೇ ಆದ ಬೇರೆ ನೆಗೋಸಿಯೇಷನ್ ರೀತಿ ಇರುತ್ತೆ. ಫೇಲ್ ಆಗತ್ತೆ ಒಂದಷ್ಟು ಸಾಕಷ್ಟು ಸಂದರ್ಭಗಳಲ್ಲಿ, ಬಟ್ ಮೈನಾರಿಟಿ ಟೈಮ್ಸ್ ಒಪ್ಪೋದಿಲ್ಲ, ಬಿಡ್ತಾರೆ. ಈಗ ಅದಕ್ಕೆ ಎಕ್ಸಾಂಪಲ್, ಪಬ್ಲಿಕ್ ಎಕ್ಸಾಂಪಲ್ ಈಗಲೇ ಇದೆ. ಅಫ್ಘಾನಿಸ್ತಾನಲ್ಲಿ ಕಳೆದ ತಿಂಗಳು ನಮಗೆ ಇರಬೇಕಾದಂಥ ಸೇಫ್ಟಿನ ಮೀರಿ ನಮ್ಮ ಮೆಟರ್ನಲ್ ಆ್ಯಂಡ್ ಒಂದು ಹೆರಿಗೆ ಆಸ್ಪತ್ರೆನ ಬಾಂಬ್ ಮಾಡ್ತಾರೆ. ಒಂದು ಆರ್ಮ್ಡ್ ಅಟ್ಯಾಕ್ ಆಗುತ್ತೆ. ಅದರಲ್ಲಿ 9 ಜನ ನವಜಾತ ಶಿಶುಗಳು, ಅವತ್ತೇ ಹುಟ್ಟಿದಂಥ ಶಿಶುಗಳು ಸಾಯ್ತವೆ. ಜೊತೆಗೆ ನಮ್ಮ 2 ಸ್ಟಾಫ್ಗಳು ಸತ್ತೋಗ್ತಾರೆ. ಕೆಲವು ಸಾಕಷ್ಟು ಜನ ಗಾಯಗಳಾಗುತ್ತೆ. ಅದಾದಮೇಲೆ ನಡೆದಂಥ ನೆಗೋಸಿಯೇಷನ್ ಅವರು ಸೇಫ್ಟಿಗೆ ಒಪ್ಪಲಿಲ್ಲ. ಇಲ್ಲಿ ಕಾರಣಗಳು ಬೇರೆಗಳೇ. ನಾವು ಸಮಸ್ಯೆ ನಾವಲ್ಲ, ಸಮಸ್ಯೆ ಬೇರೆ ಇದೆ. ಸೊ ದೇ ಡಿಡ್ ನಾಟ್ ಅಗ್ರಿ. ಸೊ ವಿ ವಿಡ್ರು. ಹೋದ ವಾರ ಅಲ್ಲಿ ಎಲ್ಲವನ್ನು ಮುಚ್ಚಿಬಿಟ್ಟು ನಾವು ಹಿಂತಿರುಗಿದ್ದೀವಿ. ಸೊ ಪೀಪಲ್ ಆರ್ ಅಟ್ ಲಾಸ್. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸೇಫ್ಟಿ ಸೆಕ್ಯೂರಿಟಿನ ಯಾರೂ ಗ್ಯಾರಂಟಿ ಮಾಡ್ಲಿಕ್ಕೆ ಆಗಲಿಲ್ಲ. ಇದೇ ಥರ ಸಿರಿಯಾದಲ್ಲಿ ಈಗ ಇತ್ತೀಚೆಗೆ ಇಸ್ತಾನ್ಬುಲ್ ಅವರು ಸಿರಿಯಾ ಮೇಲೆ, ಅಂದರೆ ಟರ್ಕಿ ಅವರು ಸಿರಿಯಾ ಮೇಲೆ ಬಾಂಬ್ ಮಾಡ್ಲಿಕ್ಕೆ ಶುರು ಆದಾಗ ದೇ ಡಿಡ್ ನಾಟ್ ಅಗ್ರಿ ಟು ಅವರ್ ಸೇಫ್ಟಿ. ಸೊ ನಾವೆಲ್ಲ ಎವ್ಯಾಕ್ಯೂಟ್ ಮಾಡ್ಕೊಂಡ್ವಿ. ಅದಾಗತ್ತೆ. ದಟ್ ಈಸ್ ವೆರಿ ಕಾಮನ್. ಬಟ್ ನಾಟ್ ಆಸ್ ಮೋರ್ ಪೀಪಲ್ ಆರ್ ಮೋರ್ ವಿಲ್ಲಿಂಗ್ ಟು ಅಲೌ ಯು ದ್ಯಾನ್ ಥ್ರೋ ಔಟ್. This is so terrible. I also have to tell you one other thing for neutrality purpose. Okay. Afghanistan ಅಲ್ಲಿ 2000 I think 2012 ಅನ್ಸುತ್ತೆ, ಅಮೇರಿಕನ್ ಫೋರ್ಸಸ್ ಏರ್ ಜೆಟ್ಸು ಮತ್ತೆ ನಮ್ಮ ಒಂದು ಹಾಸ್ಪಿಟಲ್ ಮೇಲೆ ಬಾಂಬ್ ಮಾಡ್ತಾರೆ.
Whether it was known or unknown, Gotila, whether purposefully or not purposefully, we don't know. We will never know. But Barack Obama, the very next day, he called us and apologized and gave a public apology on this. Anyway, that's a different story. But even then, we withdraw from Afghanistan because the warring party Americans, they are not ready to give safety when they bomb from the high skies, right? And even if it was a mistake, they are not ready to. They are not able to spot a hospital from the top. So in such a scenario, we had withdrawn. So it happens from all the directions.